ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ನೋಡಿ ಸ್ನೇಹಿತರೆ, ಈ ಒಂದು ಕಂಪ್ನಿ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂ ಅಪ್ಪರ್ ಸರ್ಕಿಟ್ ಕೊಡ್ತಾ ಇದೆ. 48 ರೂಪಾಯಿ 20 ಪೈಸೆ ಬೆಲೆ ಇರ್ತಕ್ಕಂಥ ಒಂದು ಶೇರ್ ಬೆಲೆ ಇರ್ತಕ್ಕಂಥ ಕಂಪ್ನಿ ಕಂಟಿನ್ಯೂ ಅಪ್ಪರ್ ಸರ್ಕ್ಯೂಟ್ ಕೊಡ್ತಾ ಇದೆ ಒಂದು ವಾರದಿಂದ. ಏನು ಕಾರಣ ಅಂತ ತಿಳ್ಕೊಳ್ಳೋಣ. ಹಾಗೆ ಅದು ಏನು ಬಿಸ್ನೆಸ್ ಮಾಡ್ತಾ ಇದೆ, ಕಂಪ್ನಿ ಏನು ಬಿಸ್ನೆಸ್ ಮಾಡ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಯಾವುದೇ ಒಂದು ಸ್ಟಾಕ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮೊದಲು ಅದು ಕಂಪ್ನಿ ಏನು ಕೆಲಸ ಮಾಡ್ತಾ ಇದೆ, ಬಿಸ್ನೆಸ್ ಹೇಗಿದೆ, ರೆವೆನ್ಯೂ ಜನ್ರೇಟ್ ಆಗ್ತಾ ಇದೆಯಾ ಇಲ್ವಾ, ಮಾರ್ಕೆಟ್ನಲ್ಲಿ ಅದಕ್ಕೆ ಡಿಮ್ಯಾಂಡ್ ಇದೆಯಾ ಇಲ್ವಾ, ಇವನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೇಗಿದೆ, ಸಾಲ ಇದೆ ಇಲ್ವಾ ಕಂಪ್ನಿ ಮೇಲೆ, ಇವನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಪರ್ಫೆಕ್ಟ್ ಡಿರೆಕ್ಷನ್ ಸಿಗುತ್ತೆ. ನಂತರ ನಾವು ಯೋಚನೆ ಮಾಡಬಹುದು. ಈ ವಿಡಿಯೋನ ನೀವು ಕೇವಲ ಒಂದು ಎಜುಕೇಷನಲ್ ಪರ್ಪೋಸ್ ಅಂತ ಮಾತ್ರ ಕನ್ಸಿಡರ್ ಮಾಡಿ. ನಾನು ಸೆಬಿ ರಿಜಿಸ್ಟರ್ ಅಡ್ವೈಸರ್ ಇಲ್ಲದಿರೋ ಕಾರಣ ಕೇವಲ ಒಂದು ಮಾಹಿತಿ ಮಾತ್ರ ನೀಡ್ತಾ ಇದ್ದೇನೆ. ನೀವು ಕೂಡ ಸ್ಟಡಿ ಮಾಡಿ ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಆರ್ಥಿಕ ಸಲಹೆಗಾರ ಸಲಹೆ ಕೇಳಿಬಿಟ್ಟು ಮುಂದುವರಿಯಬಹುದು. ಇದನ್ನು ನನ್ನ ಒಂದು ಡಿಸ್ಕ್ಲೇಮರ್ ಅಂತ ಕನ್ಸಿಡರ್ ಮಾಡಿ. ಬನ್ನಿ, ಇದೇನು ಬಿಸ್ನೆಸ್ ಮಾಡ್ತಾ ಇದೆ ಅಂದರೆ, company works in the fields of energy conservation and making renewable energy devices. ನೋಡಿ, ಇಂಪಾರ್ಟೆಂಟ್ ಒಂದು ಎನರ್ಜಿ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇದೆ. ಮಲ್ಟಿಪಲ್ ಸೆಕ್ಟರ್ನಲ್ಲಿ ಹೇಳ್ತಾ ಹೋಗ್ತೇನೆ. ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದು ಒಂದು ರಿನ್ಯೂಯಬಲ್ ಎನರ್ಜಿ ಡಿವೈಸಸ್ ಮಾಡ್ತಾ ಇದೆ. ಇಟ್ ಆಫರ್ಸ್ ಕಾಂಪ್ರಿಹೆನ್ಸಿವ್ ಎನರ್ಜಿ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಆ್ಯಂಡ್ ಪವರ್ ಸೇವಿಂಗ್ ಸೊಲ್ಯೂಷನ್ಸ್ ವಿಚ್ ಇನ್ಕ್ಲೂಡ್ ಪವರ್ ಸೇವರ್, APFC panels, remote energy management, software, automatic light controls, etc. Renewable energy solution includes solar products, UPS, inverters, ಈ ಥರ ಎಲ್ಲ ಪ್ರಾಡಕ್ಟ್ಸ್ಗಳಿವೆ. ಒಂದು ಹೈಲಿ ಡಿಮ್ಯಾಂಡ್ ಇರ್ತಕ್ಕಂಥ ಮಾರ್ಕೆಟ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಏನಿದೆ, ಕಂಪ್ನಿ ಹ್ಯಾಸ್ ಇಟ್ಸ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಫಾರ್ ಪ್ರೊಡ್ಯೂಸಿಂಗ್ ಎನರ್ಜಿ ಸೇವಿಂಗ್ ಡಿವೈಸಸ್ ಆ್ಯಂಡ್ ಆಲ್ಸೋ ಹ್ಯಾಸ್ ಟೈಅಪ್ಸ್ with various suppliers of renewable energy devices across the world. ಬರೀ ದೇಶದಲ್ಲೆಲ್ಲ ಅಕ್ರಾಸ್ ದ ವರ್ಲ್ಡ್ ಇದೆ. ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡೋದಾದರೆ ಎನರ್ಜಿ ಕನ್ಸರ್ವೇಷನ್ನಲ್ಲಿ ಪವರ್ ಸೇವರ್ ಅದು 1030 1090 ರಿಮೋಟ್ ಎನರ್ಜಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ವಿತ್ ಸೆಂಟ್ರಲ್ ಮಾನಿಟರಿಂಗ್ ಸಿಸ್ಟಮ್ ಸರ್ವಿಸಸ್, ಸೋಲಾರ್ ಆ್ಯಂಡ್ ವಿಂಡ್ ಎನರ್ಜಿ, ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಲ್ಯಾಂಟರ್ನ್, ಸೋಲಾರ್ ಸ್ಟ್ರೀಟ್ ಲೈಟ್, ವಿಂಡ್ ಸೋಲಾರ್ ಹೈಬ್ರಿಡ್, ಈ ಥರ ಎಲ್ಲ ಸಾಕಷ್ಟು ಒಂದು ಎನರ್ಜಿ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದೆ. ಮತ್ತು ಇದ್ರದ್ದು ಕ್ಲೈಂಟ್ಸ್ ನೋಡೋದಾದರೆ ಗೌರ್ಮೆಂಟ್ ಕೂಡ ಇದ್ದಾರೆ. ನೋಡಿ, ಪಂಜಾಬ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಇದ್ದಾರೆ, ನವಿ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್, ಠಾಣೆ ಮುನ್ಸಿಪಲ್ ಕಾರ್ಪೊರೇಷನ್ ಕೊಯಂಬತ್ತೂರ್, ಮತ್ತು ತ್ರಿಪುರ್ ಮುನ್ಸಿಪಲ್ ಕಾರ್ಪೊರೇಷನ್. ಆಮೇಲೆ ಪ್ರೈವೇಟ್ ನೋಡೋದಾದರೆ ಸೋಹಮ್ ಹೆಲ್ತ್ ರಿಸಾರ್ಟ್, ಅಲ್ಕೆಮ್ ಲ್ಯಾಬೊರೇಟರೀಸ್, ಆದಿತ್ಯ ಪಾರ್ಕ್ ಹೋಟೆಲ್, ಅಭಿಮಾನ್ ರೆಸಿಡೆನ್ಸಿ, ಈ ಥರ ಸಾಕಷ್ಟು ಪ್ರೈವೇಟ್ ಕಂಪ್ನಿಗಳು ಕೂಡ ಇದ್ರ ಕ್ಲೈಂಟ್ಸ್ ಇವೆ. ಆ್ಯಸ್ ವೆಲ್ ಆಸ್ ಗೌರ್ಮೆಂಟ್ ಅಂತರೂ ಸಾಕಷ್ಟು ದೇಶದ ಸಾಕಷ್ಟು ಒಂದು ಕಾರ್ಪೊರೇಷನ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇದೆ. ಏಕೆಂದರೆ ಒಂದು ಸೋಲಾರ್ ಲ್ಯಾಂಟರ್ನು, ಸೋಲಾರ್ ಬಲ್ಬ್ಸ್ ಆಗಿರ್ಬೋದು, ಸೋಲಾರ್ ಸಿಸ್ಟಮ್ ಆಗಿರ್ಬೋದು, ರಿನ್ಯೂಯಬಲ್ ಎನರ್ಜಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ, ಅದರ ಡಿವೈಸನ್ನು ಉತ್ಪನ್ನ ಮಾಡ್ತಾ ಇರೋದ್ರಿಂದ ನ್ಯಾಚುರಲಿ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಜೊತೆ ಒಪ್ಪಂದ ಜಾಸ್ತಿ ಇದೆ. ಮಾರ್ಕೆಟ್ ಕ್ಯಾಪಿಟಲ್ ನೋಡಿ ಕೇವಲ 34 ಕೋಟಿ ಇದೆ. ಕರೆಂಟ್ ಪ್ರೈಸ್ 48 ರೂಪಾಯಿ 20 ಪೈಸೆ ಇದೆ. ಹೈ 48.20, ಎಕ್ಸಾಕ್ಟ್ಲಿ ಹೈ ಹತ್ರ ಟ್ರೇಡ್ ಆಗ್ತಾ ಇದೆ. ಲೋ ಎಷ್ಟಿತ್ತು? 5 ರೂಪಾಯಿ 97 ಪೈಸೆ ಇತ್ತು. ಸ್ಟಾಕ್ ಪಿ ರೇಷಿಯೋ 80 ಇದೆ. ಓಕೆ, ROC ನೋಡಿ ಆದರೂ ಕೂಡ 5.03 ಇದೆ. ROE 5.49, ಇನ್ನು ಇಂಪ್ರೂವ್ ಆಗಬೇಕು. ಇದ್ರದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ಇಂಟ್ರೆಸ್ಟಿಂಗ್ ಇದೆ ನೋಡಿ ಸ್ನೇಹಿತರೆ. ಸೇಲ್ಸ್ ನೋಡಿ 22ದಿಂದ ತೊಗೊಳ್ಳೋಣ. 22 ನೋಡಿ 1.37, 1.15, 23, ಹಾಗೆ 24 3.08, ಇವಾಗ 3.13 ನೋಡಿ. ಸೇಲ್ಸ್ ಕಂಟಿನ್ಯೂ ಗ್ರೋತ್ ಇದೆ. ಮತ್ತು ಆಪರೇಟಿಂಗ್ ಪ್ರಾಫಿಟ್ ನೋಡಿ -0.31, -0.3, ಪ್ಲಸ್ 0.49, ಪ್ಲಸ್ 0.55. ಇಂಟ್ರೆಸ್ಟಿಂಗ್. ಮೈನಸ್ ಅಂದರೆ ಲಾಸ್ನಲ್ಲಿದ್ದಂಥ ಕಂಪ್ನಿ ಪ್ರಾಫಿಟ್ನಲ್ಲಿ ಕನ್ವರ್ಟ್ ಆಗಿದೆ ಈಗ 2 ವರ್ಷದಿಂದ ಅಂತ ಹೇಳ್ಬೋದು. ನೆಟ್ ಪ್ರಾಫಿಟ್ ನೋಡೋಣ. ನೆಟ್ ಪ್ರಾಫಿಟ್ ನೋಡಿ, ಇದು ಕೂಡ ಇಂಟ್ರೆಸ್ಟಿಂಗ್ ಇದೆ ನೋಡಿ. 2021ರಲ್ಲಿ -64, -64 ಲಕ್ಷ ಇತ್ತು. 22ರಲ್ಲಿ -44 ಲಕ್ಷ ಮೈನಸ್ನಲ್ಲಿತ್ತು. 23ರಲ್ಲಿ -43 ಲಕ್ಷ.
24ರಲ್ಲಿ ಮಾರ್ಚ್ 24ರಲ್ಲಿ ಪ್ಲಸ್ 36 ಲಕ್ಷ ಪಾಸಿಟಿವ್ನಲ್ಲಿದೆ, ಅಂದರೆ 36 ಲಕ್ಷ ಪ್ರಾಫಿಟಿಗೆ ಬಂತು. ಇವಾಗ 43 ಲಕ್ಷ ಪ್ರಾಫಿಟ್ನಲ್ಲಿದೆ. ಫಂಟಾಸ್ಟಿಕ್ ಒಂದು ಗ್ರೋತ್ ಕಾಣ್ತಾ ಇದೆ. ಇದು ಕ್ರಮೇಣ ಆಗಿದೆ ನೋಡಿ, ಒಂದೇ ವರ್ಷಕ್ಕೆ ಅಥವಾ 6 ತಿಂಗಳಿಗೆ ಆಗಿಲ್ಲ, ಕಂಟಿನ್ಯೂ ನೋಡಿ ವರ್ಷಗಳ ನಂತರ ಪ್ರಯತ್ನದ ನಂತರ ಇವಾಗ ಫಲ ಸಿಗ್ತಾ ಇದೆ ಈ ಕಂಪ್ನಿಗೆ ಅಂತ ಹೇಳ್ಬೋದು. ಸೇಲ್ಸ್ ಗ್ರೋತ್ ನೋಡಿ ಮೈನಸ್ ಇದ್ದಂಥ ಕಂಪ್ನಿ ಪ್ಲಸ್ 143% ಬಂದಿದೆ. ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಕೂಡ ಮೈನಸ್ ಇದ್ದಿದ್ದು 208%. ಸ್ಟಾಕ್ CAGR ನೋಡಿ ಫಂಟಾಸ್ಟಿಕ್ 117%, 3 ಇಯರ್ಸ್ ಇದೆ. 1 ಇಯರ್ 604%. ಮತ್ತು ರಿಟರ್ನ್ ಆನ್ ಇಕ್ವಿಟಿ ಮೈನಸ್ ಇತ್ತು ನೋಡಿ, ಇವಾಗ ಪ್ಲಸ್ ಇದೆ. ಬ್ಯಾಲೆನ್ಸ್ ಶೀಟ್ ಸಾಲ ಏನಾದರೂ ಇದೆಯಾ ನೋಡೋಣ. ರಿಸರ್ವ್ಸ್ ನೋಡಿ ಮೈನಸ್ 0.47 ರಿಸರ್ವ್ಸ್ ಇದೆ. ಓಕೆ, ಅದು ಕೂಡ ಪಾಸಿಟಿವ್ ಬರಬೇಕು. ಬಾರೋವಿಂಗ್ಸ್ ನೋಡಿ, ಬಾರೋವಿಂಗ್ಸ್ ಇಲ್ಲ, 0. ಸಾಲ ಯಾವಾಗೂ ಮಾಡೇ ಇಲ್ಲ ಕಂಪ್ನಿ. ದಟ್ ಈಸ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಲ ಮುಕ್ತ ಕಂಪ್ನಿ ಇದು, ಸಾಲ ಮಾಡೇ ಇಲ್ಲ ಇವರು. ನೋಡೋಣ ಯಾವಾಗಾದ್ರೂ ಹಿಂದೆ ಮಾಡಿದ್ರ. ಓ ನೋಡಿ, 1 ವರ್ಷನೂ ಇವ್ರದ್ದು ಬಾರೋವಿಂಗ್ಸ್ ಇಲ್ಲ, 0 ಇದೆ, ಕಂಟಿನ್ಯೂ 0 ಇದೆ. ವೆಲ್ ಮೇಂಟೈನ್ ಮಾಡಿದ್ದಾರೆ ಕಂಪ್ನಿ ಅಂತ ಹೇಳ್ಬೋದು. ತಮ್ಮ ದುಡ್ಡನ್ನೇ ಖರ್ಚು ಮಾಡಿಬಿಟ್ಟು ಅದನ್ನೇ ಇನ್ವೆಸ್ಟ್ ಮಾಡಿ ದುಡಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅದಕ್ಕೆ ಫಲ ಕೂಡ ಸಿಕ್ಕಿದೆ. ಈಗ 2 ವರ್ಷದಿಂದ ಪಾಸಿಟಿವ್ನಲ್ಲಿ ಕಾಣ್ತಾ ಇದೆ ಇದರ ರೆವಿನ್ಯೂ ಅಂತ ಹೇಳ್ಬೋದು. ನೆಟ್ ಪ್ರಾಫಿಟ್ ಕೂಡ, ಸೇಲ್ಸ್ ಕೂಡ ಗ್ರೋತ್ ಆಗ್ತಾ ಇದೆ. ಬಾರೋವಿಂಗ್ಸ್ ಅಂದರೆ ಸಾಲ ಯಾವುದೇ ಇಲ್ಲ ಈ ಕಂಪ್ನಿ ಮೇಲೆ. ಮತ್ತು ರಿಟರ್ನ್ಸ್ ನೋಡೋದಾದರೆ ನೋಡಿ, 10 ವರ್ಷದಲ್ಲಿ 290%, 5 ವರ್ಷದಲ್ಲಿ 484%, 2 ವರ್ಷದಲ್ಲಿ 471%, 1 ವರ್ಷದಲ್ಲಿ 578%, ಹಾಗೆ 6 ತಿಂಗಳಲ್ಲಿ 372%. ಫಂಟಾಸ್ಟಿಕ್ ರಿಟರ್ನ್ಸ್ ಕೊಟ್ಟಿದೆ. ಪ್ರತಿ ವರ್ಷ ಆಗಿರ್ಬೋದು 500%, 400%ಗಿಂತ ಹೆಚ್ಚಿನ ಒಂದು ರಿಟರ್ನ್ಸ್ ಕೊಟ್ಟಿದೆ ಪ್ರತಿ ವರ್ಷ. ಹಾಗೆ 6 ತಿಂಗಳಲ್ಲಿ ಕೂಡ ಮೋರ್ ದ್ಯಾನ್ 300% ರಿಟರ್ನ್ಸ್ ಕೊಟ್ಟಿದೆ. ಬೆಸ್ಟ್ ಒಂದು ಅಂದರೆ ಸಸ್ಟೈನೇಬಲ್ ಗ್ರೋತ್ ಇದೆ, ಸಸ್ಟೈನೇಬಲ್ ಒಂದು ರಿಟರ್ನ್ಸ್ ಕೂಡ ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ನೋಡಿ ಇದರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ, ಪ್ರಮೋಟರ್ಸ್ 23% ಇದ್ದಾರೆ, ನಾನ್ ಇನ್ಸ್ಟಿಟ್ಯೂಷನ್ 76 ಇದ್ದಾರೆ. ದಿಸ್ ಇಸ್ ಪೆನ್ನಿ ಸ್ಟಾಕ್, ಹಾಗೆ ಒಂದು ಚಿಕ್ಕ ಒಂದು ಮೈಕ್ರೋ ಕಂಪ್ನಿ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಯಾವುದೇ ಥರದ FIIs ಇನ್ವಾಲ್ವ್ ಆಗಿಲ್ಲ, ಹಾಗೆ ಮ್ಯೂಚುವಲ್ ಫಂಡ್ಸು, ಇನ್ಶೂರೆನ್ಸ್ ಕಂಪ್ನಿದವರು ಕೂಡ ಇನ್ವಾಲ್ವ್ ಆಗಿಲ್ಲ ಇನ್ನೂವರೆಗೆ. ಸೊ ಯಾವುದಪ್ಪ ಹೆಸರು ಅಂದರೆ ಎಪಿಕ್ ಎನರ್ಜಿ ಲಿಮಿಟೆಡ್. ಎಸ್ ಸ್ನೇಹಿತರೆ, ಎಪಿಕ್ ಎನರ್ಜಿ ಲಿಮಿಟೆಡ್ ಇವತ್ತಿನ ಬೆಲೆ 48 ರೂಪಾಯಿ 19 ಪೈಸಾ ಇದೆ. ಇವತ್ತು ಕೂಡ ಅಪ್ಪರ್ ಸರ್ಕ್ಯೂಟ್ 2%. ಓಕೆ ನೋಡಿ, ಎಪಿಕ್ ಎನರ್ಜಿ ಲಿಮಿಟೆಡ್ ಎಸ್ ನಿಮ್ಗೆ ಕಾಣ್ತಾ ಇದೆ ಅನ್ಕೊಂತೀನಿ. ಎಪಿಕ್ ಎನರ್ಜಿ BSEಯಲ್ಲಿ ಮಾತ್ರ ಟ್ರೇಡ್ ಆಗುತ್ತೆ, NSEಯಲ್ಲಿ ಇರಲ್ಲ. ಇದು 48.19 ಪೈಸಾ ಇದೆ, 2% ಅಪ್ಪರ್ ಸರ್ಕ್ಯೂಟ್ ಲಿಮಿಟ್ ಇದೆ ಅಂತ ಕಾಣುತ್ತೆ ನೋಡಿ. ಇದು ಚಾರ್ಟ್ ಇದರಲ್ಲೇ ತೋರಿಸ್ತೀನಿ. 1 ಡೈಲಿ ಚಾರ್ಟ್ ನೋಡಿ ಅಪ್ಪರ್ ಸರ್ಕ್ಯೂಟ್ ಇದೆ. 5 ಡೇಸ್ ನೋಡಿ, 5 ದಿನದಲ್ಲಿ ನೋಡಿ. ಸಿ ಹಿಯರ್, ಎಸ್ ಓಕೆ ನೋಡಿ, ಕಂಟಿನ್ಯೂ ಒಂದು ಅಪ್ಪರ್ ಸರ್ಕ್ಯೂಟ್, ಬ್ಯಾಕ್ ಟು ಬ್ಯಾಕ್ ಅಪ್ಪರ್ ಸರ್ಕ್ಯೂಟ್ ಆಗ್ತಾ ಇದೆ ಇದರಲ್ಲಿ ಕಂಟಿನ್ಯೂ. ಯಾಕಂದರೆ ಆರ್ಡರ್ಸ್ಗಳು ಸಾಕಷ್ಟು ಸಿಗ್ತವೆ. ಬಿಸ್ನೆಸ್ ನೋಡಿ 1 ತಿಂಗಳಲ್ಲಿ ರಾಕೆಟ್ ಥರ ಮೂವ್ ಆಗಿದೆ. ಸಿ ಹಿಯರ್, 1 ತಿಂಗಳಲ್ಲಿ ರಾಕೆಟ್ ಥರ ಮೂವ್ ಆಗಿದೆ. ಹಾಗೆ 1 ಮಂತ್ ರಿಟರ್ನ್ ನೋಡಿ ಎಷ್ಟಿದೆ. 1 ಮಂತ್ ರಿಟರ್ನು 51% ಇದೆ. ಸಿ 1 ತಿಂಗಳ ರಿಟರ್ನ್ 51%. ನಾನು 6 ಮಂತ್ ರಿಟರ್ನ್ ನೋಡಿ, 6 ಮಂತ್ ರಿಟರ್ನ್ ಫಂಟಾಸ್ಟಿಕ್ 350%. ಕೇವಲ 6 ತಿಂಗಳಲ್ಲಿ 350%ಗಿಂತಲೂ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ. ಸಿ ಹಿಯರ್ ನೋಡಿ ಸ್ನೇಹಿತರೆ, ನೋಡಿ 6 ರೂಪಾಯಿ ಇತ್ತು ಬುಧವಾರ 8ನೇ ತಾರೀಕು ಮೇ 8, 2024ರಲ್ಲಿ 2024 ಮೇ 8 ಅವತ್ತು ಇದರ ಬೆಲೆ, ಎಪಿಕ್ ಎನರ್ಜಿ ಬೆಲೆ ಕೇವಲ 6 ರೂಪಾಯಿ ಇತ್ತು. ಸಿ ಹಿಯರ್, ಕೇವಲ 6 ರೂಪಾಯಿ ಇದ್ದಂಥ ಶೇರು ಇವಾಗ ನೋಡಿ 48 ರೂಪಾಯಿ 19 ಪೈಸೆ ಆಗಿದೆ. ಮೋರ್ ದೆನ್ 350% ವಿದಿನ್ 4 ಮಂತ್ಸ್. ಮೇ ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಓಕೆ, 4.5 ತಿಂಗಳಾಯಿತು. 4 ತಿಂಗಳಿಗೆ 350% ರಿಟರ್ನ್ಸ್ ಕೊಟ್ಟಿದೆ. ಕಂಟಿನ್ಯೂಯಸ್ ಸಸ್ಟೈನೇಬಲ್. ಏನಕ್ಕೆ ಅದು ಕಾರಣ ಕೂಡ ಹೇಳಿದ್ದೀನಿ ನೋಡಿ.
ಸೇಲ್ಸು ಚೆನ್ನಾಗಿ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಕ್ವಾರ್ಟರ್ಸ್ ಆಗಿರ್ಬೋದು, ಇಯರ್ ಆನ್ ಇಯರ್ ಆಗಿರ್ಬೋದು, ಸೇಲ್ಸ್ ಗ್ರೋತ್ ಆಗ್ತಾ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ರೆವಿನ್ಯೂ ಜನರೇಟ್ ಆಗ್ತಾ ಇದೆ. ಹಾಗೆ ನೆಟ್ ಪ್ರಾಫಿಟ್ ಕೂಡ ಸಸ್ಟೈನೇಬಲ್ ಆಗಿ ಗ್ರೋತ್ ಕಾಣ್ತಾ ಇದೆ. ಕಂಟಿನ್ಯೂಸ್ ಆಗಿ ಪ್ರಾಡಕ್ಟ್ಸ್ ಸೇಲ್ ಆಗ್ತಾ ಇವೆ, ಕ್ಲೈಂಟ್ಸ್ ಕೂಡ ಚೆನ್ನಾಗಿದ್ದಾರೆ. ಇವೆಲ್ಲ ಫ್ಯಾಕ್ಟರ್ನಿಂದ ಮೋಸ್ಟ್ ಪ್ರಾಬಬ್ಲಿ ಎಪಿಕ್ ಎನರ್ಜಿಯಲ್ಲಿ ಅಪ್ಪರ್ ಸರ್ಕಿಟ್ ಬರ್ತಾ ಇರ್ಬೋದು. ಒಂದು ಜೊತೆಗೆ FIIಸು ಇಲ್ಲ ಮ್ಯೂಚುವಲ್ ಫಂಡ್ಸ್ ಅವರು ಹೆವಿ ಬೈಯಿಂಗ್ ಆಗಿರ್ಬೋದು. ಅದರ ಮಾಹಿತಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇನ್ನೂ ಸಿಕ್ಕಿಲ್ಲ. ಲೇಟೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೆಕ್ಸ್ಟ್ ಒಂದು ರಿಲೀಸ್ ಆದಾಗ ಅದರ ಮಾಹಿತಿ ಕ್ಲಿಯರ್ ಆಗಿ ಸಿಗುತ್ತೆ. ಇದರ ಬಗ್ಗೆ ಗಮನ ಹರಿಸಿ ಇದನ್ನು ಎಪಿಕ್ ಎನರ್ಜಿ ಲಿಮಿಟೆಡ್ ನಿಮ್ಮ ಒಂದು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ, ಹಾಗೆ ಕನ್ಸಿಡರ್ ಮಾಡಬಹುದು. ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.